ಆದಿಲ್ ಪಾಷಾ ಅವರೇ, ಈ ಕ್ಷೇತ್ರ ಪುನರ್ವಿಂಗಡಣೆಯಾಗಿ ಈ ಕ್ಷೇತ್ರ ರಚನೆಯಾದ ದಿನದಿಂದಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರೇ ಆ ಕ್ಷೇತ್ರದ ಶಾಸಕರು. ಅಭಿವೃದ್ಧಿ ಆಗಿಲ್ಲ ಅಂತಾದರೆ, ಅಭಿವೃದ್ಧಿ ಸೌತಲ್ಲಿ ಆಗಿಲ್ಲ ಅಂತಾದರೆ ಅವರೇ ಜವಾಬ್ದಾರಿ, ಅದಕ್ಕೆ ಅವರ ಫ್ಯಾಮಿಲಿನೇ ಜವಾಬ್ದಾರಿ. ಆಗಿಲ್ಲ ಅಂತ ಹೇಳ್ತೀರಾ? ಒಬ್ಬ ಪ್ರಭಾವಿ ಸಚಿವರಾಗಿ ಏನೂ ಮಾಡಿಲ್ಲ ಅಂತ ಕ್ಷೇತ್ರದಲ್ಲಿ ಆಗಿಲ್ಲ ಸರ್. ಯಾಕೆ ಏನಾಗಿಲ್ಲ ಅಂತ ಹೇಳ್ತೀರಿ? ಮಾಡಿಲ್ಲ ಸರ್, ಆಗಿಲ್ಲ, ಕೆಲಸ ಆಗಿಲ್ಲ ಸರ್. ಯಾವ ಹಾಸ್ಪಿಟ್ಲು ಇಲ್ಲ, ಹಾಸ್ಪಿಟ್ಲ್ ಸಣ್ಣ ಕಟ್ಟಡ ಯಾವುದು ಹಳೇದೇ ಇರೋದು ಸರ್, ಯಾವ್ದು ಹೊಸ ಕನ್ಸ್ಟ್ರಕ್ಷನ್ ಯಾವ್ದು ಆಗಿಲ್ಲ. ಆಮೇಲೆ ಆಗಿರೋದು ಯಾವ್ದು ಅಲ್ಲಿ ಸರಿಯಾಗಿ ನರ್ಸುಗಳು ಇಲ್ಲ, ಡಾಕ್ಟರ್ಗಳು ಇಲ್ಲ, ಏನೂ ಇಲ್ಲ. ರೋಡ್ಸ್ಗಳು ಸರಿಯಾಗಿಲ್ಲ. ಒಂದೇ ರೋಡ್ ನಲ್ಲಿ ನೀರು ಹರಿತಾ ಐತೆ, ಡ್ರೈನು ಹರಿತಾ, ಚರಂಡಿನೂ ಹರಿತಾ ಐತೆ. ಅದೇ ರೋಡ್, ಅದರಲ್ಲೂ ರೋಡ್ ಇದೆ ಅಂತ ಫೋಟೋಸ್ ಎಲ್ಲ ಇದಾವ ನನ್ನ ಹತ್ರ. ಕ್ಯಾನ್ವಾಸಿಂಗ್ ಮಾಡ್ಬೇಕಾದ್ರೆ ತಗೊಂಡಿದ್ದೀನಿ. ಹೊಸ ಕನ್ಸ್ಟ್ರಕ್ಷನ್ ಯಾವ್ದು ಆಗಿಲ್ಲ ಸರ್. ಆಮೇಲೆ ಬಸ್ ಸ್ಟ್ಯಾಂಡ್ ಈ ಕಡೆ ಹಾಕೊಂಡ್ರು, ಗ್ಲಾಸ್ ಹೌಸ್ ಈ ಕಡೆ ಹಾಕೊಂಡ್ರು, ಕುಂದವಾಡ ಕೆರೆ ಈ ಕಡೆ ಹಾಕೊಂಡ್ರು. ಪ್ರತಿ ಒಂದು ಈ ಕಡೆ ಶಿಫ್ಟ್ ಮಾಡಿದಾರೆ ಹೊರತು ಈ ಕಡೆಗೆ ಏನು ಇಲ್ಲ ಸರ್. ಸ್ಮಾರ್ಟ್ ಸಿಟಿ ದುಡ್ಡು ಬಂದ್ರು ಕೂಡ ಇದು ನಾರ್ತಿಗೆ ಆಗಿದೆ, ಸೌತಿಗೆ ಏನು ಡೆವಲಪ್ಮೆಂಟ್ ಆಗಿಲ್ಲ. ಎಸ್, ನಾನು ನಟರಾಜ್ ಗೌಡ್ರನ್ನ ಕೇಳ್ತೀನಿ. ನಟರಾಜ್ ಗೌಡ್ರ, ನಿಮ್ಮ ಅಭ್ಯರ್ಥಿ ಹೇಳ್ತಾರೆ, ನಾವು ಅಭಿವೃದ್ಧಿ ಮಾಡ್ತೀವಿ, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತೀವಿ, ನಮ್ಗೆ ಓಟ್ ಕೊಡಿ ಅಂತ. ಇಷ್ಟು ಅವಧಿಯಲ್ಲಿ ಮಾಡೋದಕ್ಕಾಗಿಲ್ಲ ಅಂತ ಅರ್ಥ ತಾನೇ? ಇನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಅಭಿವೃದ್ಧಿ ಮಾಡಿದೀವಿ ಓಟ್ ಕೊಡಿ ಅಂತ ಕೇಳಿದ್ರೆ ಒಂದು ಅರ್ಥ ಅಲ್ಲ ಸರ್. ಇಲ್ಲ ಇಲ್ಲ ಇಲ್ಲ, ಈಗ ದಾವಣಗೆರೆ ದಕ್ಷಿಣಕ್ಕೆ ಅಭಿವೃದ್ಧಿ ಮಾಡದಲ್ಲಿ 35 ವರ್ಷದಲ್ಲಿ ಏನ್ ಮಾಡಿದಾರೆ ಸರ್ ಕೇಳಿ ಸರ್. ಅವರಿಗೆ 4 ಬಾರಿ ಅವ್ರನ್ನ ಗೆಲ್ಸ್ಕೊಳ್ಳೋದು, ಶಾಸಕರನ್ನಾಗಿ ಗೆಲ್ಸ್ಕೊಳ್ಳೋದು, ಒಂದು ಜಾಗದಲ್ಲಿ ಕಂಟಿನ್ಯೂಸ್ ಆಗಿ ಜನ ಅಭಿವೃದ್ಧಿ ಮಾಡ್ದಲೇ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಇವತ್ತು ನಾನು ಗ್ಯಾರಂಟಿ ಯೋಜನೆಗಳನ್ನೇ ಹೇಳ್ಬೇಕು ಅಂದ್ರೆ ಕೂಡ ಸುಮಾರು ಪ್ರತಿ ಸಾರಿ ಲಾಸ್ಟ್ ಟೈಮ್ ಅಂತಾನೆ ದೂರ ಇರೋದಲ್ಲ ಸರ್. 500 ಕೋಟಿ ರೂಪಾಯಿ ಪ್ರತಿಯೊಬ್ಬ ದಾವಣಗೆರೆ ದಕ್ಷಿಣದ ಮತದಾರರ ಅಕೌಂಟ್ಗೆ 500 ಕೋಟಿ ರೂಪಾಯಿ ಅಷ್ಟು ಕಳೆದ 2.5 ವರ್ಷಗಳಲ್ಲಿ ಅವರ ಅಕೌಂಟ್ಗೆ ನೇರವಾಗಿ ಅವರ ಅಕೌಂಟ್ಗೆ ಹೋಗಿದೆ. ಇದು ಬಹಳ ದೊಡ್ಡ ಮಟ್ಟದ ಸಬಲೀಕರಣ. ಗ್ಯಾರಂಟಿ ಬಗ್ಗೆ ಈ ಹಿಂದೆ ತಾವೇ ಹೇಳಿದ್ರಿ, ಬೆಲೆ ಏರಿಕೆ ಆಗ್ತಾ ಇದೆ, ಜನರು ಕಷ್ಟದಲ್ಲಿದ್ದಾರೆ ಅಂತ ಕೊಡ್ತಾ ಇರೋದು ನಾವು ಗ್ಯಾರಂಟಿ ಅಂತ. ಜನ ಕಷ್ಟದಲ್ಲಿದ್ದಾರೆ ಅಂತ ಕೊಡುವಂತ ಗ್ಯಾರಂಟಿಗೂ ಅಭಿವೃದ್ಧಿಗೂ ವ್ಯತ್ಯಾಸ ಇಲ್ವಾ ನಟರಾಜ್ ಗೌಡ್ರ? ವ್ಯತ್ಯಾಸ ಇಲ್ವಾ ಅದಕ್ಕೂ ಇದಕ್ಕೂ? ಮಾನವ ಕೂಡ ಅಭಿವೃದ್ಧಿ, ಕೇವಲ ರಸ್ತೆಗಳು ಮಾತ್ರ ಅಭಿವೃದ್ಧಿ ಅಲ್ಲ. ಜನರು ಸಾಯ್ತಾ ಇರ್ಬೇಕಾದ್ರೆ ಅವರ ಕಷ್ಟಗಳಿಗೆ ಸ್ಪಂದಿಸುವಂತ ಸರ್ಕಾರ ಇದೆಯಲ್ಲ, ಶಾಸಕರಿದ್ದಾರಲ್ಲ, ನಿಜವಾದ ಅಭಿವೃದ್ಧಿ ಅದು. ಯಾವಾಗ ಡಬಲ್ ಇಂಜಿನ್ ಸರ್ಕಾರಗಳು ರಾಜ್ಯದ ಜನತೆಗೆ ಮೋಸ ಮಾಡಿ ಅನ್ಯಾಯ ಮಾಡೋದು, ಕೋವಿಡ್ ಟೈಮ್ ಅನ್ನು ಕೂಡ ಸಹಾಯ ಮಾಡಿದ್ರೆ ನಾಪತ್ತೆ ಅದು, ಅಂತ ಸಮಯದಲ್ಲಿ ಈ ಕರ್ನಾಟಕ ಸರ್ಕಾರದಲ್ಲಿ ನಟರಾಜ್ ಗೌಡ್ರೆ, ಈಗ ಸೋಲಿನ ಭಯದ ಕಾರಣಕ್ಕಾಗಿ ಆದಿಲ್ ಪಾಷಾ ಅವರ ಮನೆಗೆ ನಿಮ್ಮ MLA ಕಳಿಸ್ಕೊಟ್ಟಿದ್ದೀರಾ ಅಂತ, ಅಥವಾ ಆದಿಲ್ ಪಾಷಾ ಅವರನ್ನ ಮನವೊಲಿಸೋದಕ್ಕೆ ನಿಮ್ಮ MLA ಕಳಿಸ್ಕೊಡ್ತೀರಾ ಅಂತ ಪ್ರಶ್ನೆ ಇರೋದಿಲ್ಲ. ಯಾರೇ ಪಕ್ಷೇತರ ಅಭ್ಯರ್ಥಿ ಆದ್ರೂ ಕೂಡ ಅವರು 10 ಓಟ್ ತೆಗಿತಾರೋ 100 ಓಟ್ ತೆಗಿತಾರೋ, ಪ್ರತಿಯೊಂದು ಓಟ್ಗಳು ಕೂಡ ಅದ್ ಖಂಡಿತವಾಗಿ ಅಗತ್ಯ ಇರ್ತದೆ. ಹಾಗಾಗಿ ನಮ್ಮ ನಾಯಕರು ಕೂಡ ಯಾವುದೇ ರಾಜಕೀಯ ಪಕ್ಷ ಅಲ್ಲದವರನ್ನ, ಪಕ್ಷೇತರನ್ನ ಹೋಗಿ ಕೇಳುವಂತದ್ದು ಅಥವಾ ಅವ್ರು ಭೇಟಿ ಮಾಡೋದು ಸ್ವಾಭಾವಿಕ. ಆ ರೀತಿಯಾಗಿ ಆದಿಲ್ ಪಾಷಾ ಅವರೇ ಬಂದರೆ ಅವಕಾಶ ತಗೊಂಡು ಬಂದು ಪಕ್ಷಕ್ಕೆ ಸೇರ್ಕೊಂಡ್ರೆ ಏನ್ ಅಭ್ಯಂತರ ಇಲ್ಲ. ಕೆಲವರು ರಾಜಕೀಯ ಪಕ್ಷ ನಟರಾಜ್ ಗೌಡ್ರೆ, ಆದಿಲ್ ಪಾಷಾ ಮಾತಾಡ್ತಾರೆ. ಆದಿಲ್ ಪಾಷಾ, ಪಕ್ಷೇತರರನ್ನ ಯಾರನ್ನ ಬೇಕಾದ್ರೂ ಪಕ್ಷಕ್ಕೆ ಸೇರಿಸ್ಕೋಬಹುದು, ಅವ್ರಿಗೆ ತೊಂದರೆ ಸೇರಿಸ್ಕೊಳ್ಬಹುದಿತ್ತು. ನಾಮಿನೇಷನ್ ಮೊದಲ ಹಂತದಲ್ಲಿ, ಈಗ ಅವರು ಕಣದಲ್ಲಿದ್ದಾಗ ಬಂದು ಮನವೊಲಿಸೋ ಪ್ರಯತ್ನ ಮಾಡ್ತೀರಿ ಅಂತಂದ್ರೆ ಸೋಲಿನ ಭಯ ಕಾಡ್ತಿದೆ ಅಂತ ಅರ್ಥ ನಟರಾಜ್ ಗೌಡ್ರೆ. ಖಂಡಿತವಾಗಿಲ್ಲ. ಪ್ರತಿಯೊಂದು ಮತದಾರರು ಕೂಡ ಅಗತ್ಯ, ಪ್ರತಿಯೊಂದು ಮತಕ್ಕೂ ಕೂಡ ಅಗತ್ಯ ಇದೆ. ನಾವು ಬಿಜೆಪಿ JDS ಕರಿತಾ ಇಲ್ಲ, ನಾವು ಪಕ್ಷದರ ಅಲ್ದವ್ರನ್ನ, ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರ್ಕೊಂಡಿರ್ತಕ್ಕಂಥವ್ರು ಅಲ್ಲದವ್ರನ್ನ ಎಲ್ಲರನ್ನೂ ಕರಿಬಹುದು. ಆದಿಲ್ ಪಾಷಾ ಅವರು ಚುನಾವಣೆ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಆದಿಲ್ ಪಾಷಾ ಅವರು ಪಾಷಾ ಅವರೇ ಮಾತಾಡಿ. 30,000 ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಪಾಷಾ ಮಾತಾಡ್ಲಿ, ಪಾಷಾ ಅವರು ಮಾತಾಡಿ. ಸಮರ್ಥ 40,000 ಮತಗಳ ಅಂತರದಲ್ಲಿ ಗೆಲ್ತಾರೆ. ಅದ್ರೊಳಗೆ ಆಯ್ತು ನಟರಾಜ್ ಗೌಡ್ರೆ, ಈಗ ಪಾಷಾ ಅವರು ಮಾತಾಡ್ತಾರೆ. ಪಾಷಾ ಅವರು ಮಾತಾಡಿ ಸರ್. ಮೋಸ್ಟ್ಲಿ ಇವರು 2,000 ರೂಪಾಯಿ ಏನ್ ಕೊಡ್ತಾರ ಜನರಿಗೆ ದುಡ್ಡು, ಆ ಕಡೆ ಡೆವಲಪ್ಮೆಂಟ್ ಆಗಿಲ್ಲ. ನೀವು ಒಂದ್ ಕೆಲಸ ಮಾಡ್ರಿ, ಬಸ್ ಚಾರ್ಜಿಗೂ ಆಟೋಗ್ ದುಡ್ಡು ಇಟ್ಕೊಂಡು ಈ ಕಡೆಗೆ ಬಂದು ಉತ್ತರಕ್ಕೆ ಬಂದು ನೀವು ಕೆಲಸ ನೀವು ಮುಗಿಸ್ಕೊಂಡು ಹೋಗ್ರಿ ಅಂತ ಕೊಡ್ತಾ ಇರ್ಬೋದು ಸರ್ ಮೋಸ್ಟ್ಲಿ. ಈಗ ಅಭಿವೃದ್ಧಿ ಆಗಿಲ್ಲ ಅಂತ ಅನ್ಕೊಳ್ಳೋಣ. ಆದಿಲ್ ಪಾಷಾ ಅವರೇ, ನಾನು ಒಂದ್ ನಿಮಿಷ ಸರ್, ದಕ್ಷಿಣದಲ್ಲಿ ಒಂದ್ ಹಾಸ್ಪಿಟಲ್ ಇಲ್ಲ, ಒಂದ್ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಇಲ್ಲ, ಒಂದ್ ಸ್ಕೂಲ್ ಇಲ್ಲ, ಎಜುಕೇಶನ್ ಇಲ್ಲ. ಇದ್ರೇನ್ ಸರ್ ಅರ್ಥ? ದುಡ್ಡು ಕೊಟ್ಬಿಟ್ರೆ ಆಯ್ತಾ ಸರ್? ಡೆವಲಪ್ಮೆಂಟ್ ಬೇಕಲ್ಲ ಸರ್. ಡೆವಲಪ್ಮೆಂಟ್ ಮಾಡೋದಿಲ್ಲ ಅಂದ್ರೆ ದುಡ್ಡು ಕೊಡ್ತಾ ಇದ್ರಿ ಅಂತ ಜೀವನ ಪೂರ್ತಿ ನೀವು ಮಾಡಲ್ಲ, ಏನು ಡೆವಲಪ್ಮೆಂಟೇ ಮಾಡಲ್ಲ ನೀವು. ಸರ್, ಈಗ ಅಭಿವೃದ್ಧಿ ಆಗಿಲ್ಲ ಅಂತ ನಿಮ್ಮ ವಾದದ ಪ್ರಕಾರನೇ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಪಾಷಾ ಅವರೇ, ಅಭಿವೃದ್ಧಿ ಆಗಿಲ್ಲ ಅಂತ ಅನ್ಕೊಳ್ಳೋಣ. ವೈ ಆದಿಲ್ ಪಾಷಾ? ಯಾಕೆ ಆದಿಲ್ ಪಾಷಾ? ಬಿಜೆಪಿ ಯಾಕೆ ಆಗಬಾರ್ದು? ಅಥವಾ ಬೇರೆ SDPI ಯಾಕೆ ಆಗಬಾರ್ದು? ಡೆವಲಪ್ಮೆಂಟ್ಗೆ ನಾನು ಅಲ್ಲ, ಡೆವಲಪ್ಮೆಂಟೇ ನಾನು ಬೇಕು.
ಅಲ್ಲ ಸರ್, ನನ್ನ ನಾಲೆಡ್ಜ್ ಅವ್ರ ನಾಲೆಡ್ಜ್ ಡಿಫ್ರೆನ್ಸ್ ಇದೆ ಸರ್. ನಾನು ಎಜುಕೇಟೆಡ್ ಇದ್ದೀನಿ, ಹೆಂಗಿದ್ದೀನಿ, ಆಮೇಲೆ ನನಗೆ ತುಂಬಾ ನಾಲೆಡ್ಜ್ ಇದೆ ಗೌರ್ಮೆಂಟ್ ನಲ್ಲಿ. ನನ್ಗೆ ಯಾರು ಇದ್ರೆ ಡಿಬೇಟ್ ಕರೀರಿ, ಮಾತಾಡೋಣ. ಯಾರು ಡೆವಲಪ್ಮೆಂಟ್, ಯಾರಿಗೆ ಐಡಿಯಾ ಇದೆ, ಯಾರು ಮುಂದೆ ತಗೊಂಡು ಹೋಗ್ಬೋದಂತ ಸಾಬೀತ್ ಮಾಡ್ತಾ ಅವ್ರು ಮುಂದೆ ಹೋಗ್ಲಿಬೇಕಿದೆ. ನಾನೇ ಬಿಟ್ಕೊಟ್ಬಿಡ್ತೀನಿ. ಸೊ ಕಣದಲ್ಲಿರೋ ಉಳಿದವರಿಗಿಂತ ನಾನು ಬೆಟರ್ ಅಂತ ಹೇಳೋದು, ಅದಕ್ಕಾಗಿ ನನಗೆ ಬೆಂಬಲ ಸಿಗಬಹುದು ಅಂತ. ಹೌದು, ಬೆಟರ್ ಅಲ್ಲ ಸರ್, ಬೆಸ್ಟ್ ಇದ್ದೀನಿ. ಎಸ್, ಥ್ಯಾಂಕ್ ಯು ಆದಿಲ್ ಪಾಷಾ ಅವರೇ, ಆಲ್ ದಿ ಬೆಸ್ಟ್. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಉತ್ಕರ್ಷ್ ಅವರೇ, ಈಗ ಒಂದು ನೋಡಿ, ಬಹಳ ಸ್ಪಷ್ಟವಾಗಿ ಕೊನೆಯದಾಗಿ ಏನು ಅಂತಂದ್ರೆ, ಅಭಿವೃದ್ಧಿ ಶೂನ್ಯ, ದಾವಣಗೆರೆ ದಕ್ಷಿಣದಲ್ಲಿ ಯಾವ ಅಭಿವೃದ್ಧಿ ಆಗದೆ ಇರತಕ್ಕಂಥದ್ದು ಆದಿಲ್ ಪಾಷಾ ಅವರೇ ಹೇಳಿರುವಂಥದ್ದು. ಕಾರಣ ಏನು ಅಂತಂದ್ರೆ, ಕಳೆದ 30 ರಿಂದ 40 ವರ್ಷಗಳಿಂದ ದಾವಣಗೆರೆ ಅಂತಂದ್ರೆ ನಾವೆಲ್ಲ ಬೆಣ್ಣೆ ದೋಸೆ ಅನ್ಕೊಂಡಿದ್ವಿ. ಆದರೆ ಇವತ್ತು ಇಟ್ ಇಸ್ ಶಾಮ್ನೂರ್ ಆ್ಯಂಡ್ ಫ್ಯಾಮಿಲಿ ಓನ್ ಪ್ರಾಪರ್ಟಿ ಅಷ್ಟೇ. ಅದನ್ನು ಭಾಳ ಚೆನ್ನಾಗಿ ಇದೇ ಮುಸಲ್ಮಾನ್ ಸಮಾಜದ ಯಾವ ವ್ಯಕ್ತಿ ಕಾಂಗ್ರೆಸ್ನಲ್ಲಿದ್ರು ನಿಮಗೆ ವಿವರಣೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಭ್ರಷ್ಟಾಚಾರ, ಈ ಕುಟುಂಬ ರಾಜಕಾರಣವನ್ನ ತೊಲಗಿಸ್ತಾರೆ ಆ ಭಾಗದ ಜನರು. ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಅದೇ ಅಹಿಂದ ಮತ್ತು ಮುಸಲ್ಮಾನ್ ಸಮಾಜದ ಬಂಧುಗಳು ಮೋಸ ಮಾಡಿರ್ತಕ್ಕಂಥ ಕಾರಣ ಅದೇ ಸಮಾಜದ ಬಂಧುಗಳು ಪಾಠವನ್ನು ಕಲಿಸ್ತಾರೆ ಕಾಂಗ್ರೆಸ್ಗೆ. ಅದಕ್ಕೆ ಉದಾಹರಣೆ ಆದಿಲ್ ಪಾಷಾ ಅಂತ ಬೇರೆ ಕ್ಯಾಂಡಿಡೇಟ್ ನಾಮಪತ್ರನ ಸಲ್ಲಿಸಿರ್ತಕ್ಕಂಥದ್ದು. ನಟರಾಜ್ ಗೌಡ್ರೆ ಕೇಳಿಸ್ಕೋಬೇಕು, ನೀವು ಸುಮ್ಮನೆ ಹಿಂಗ್ ಕೂಗಾಡಿದ್ರೆ ಏನು ಚರ್ಚೆ ಆಗೋದಿಲ್ಲ. ಯಾವ ರೀತಿ ನಿಮ್ಗೆ ಮುಗಿದು ಉಪ್ಪಾಗ್ತಾ ಇದಾರೆ ಅಲ್ಲಿ ಮುಸಲ್ಮಾನ್ ಸಮಾಜದ ಬಂಧುಗಳು. ಒಂದು ಸಮಾಜವನ್ನು ತಗೊಂಡ್ರೆ ಏನಾಗುತ್ತೆ ಒಂದು ಉದಾಹರಣೆ ಪಾಠ ನಿಮ್ಗೆ ಕಾಂಗ್ರೆಸ್ನವ್ರಿಗೆ. ಕಳೆದ 30 ರಿಂದ 40 ವರ್ಷಗಳಿಂದ ಪ್ರಾಪರ್ಟಿ ಅಷ್ಟೇ ದಾವಣಗೆರೆ ಅಂತಂದ್ರೆ ಶಾಮ್ನೂರ್ ಶಿವಶಂಕರಪ್ಪ ಅಂಡ್ ಫ್ಯಾಮಿಲಿ. ಸ್ಪಷ್ಟವಾಗಿ ಅರ್ಥ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ನನಗೆ ಏನ್ ಮಾತಾಡ್ತೀವಿ ನಟರಾಜ್ ಗೌಡ್ರೆ, ಕೆಲವೇ ನಿಮಿಷಗಳಷ್ಟೇ ಸಿಗತ್ತೆ. ನನಗೆ ಒಂದು ವಿಚಾರ ತಮ್ಮ ಗಮನಕ್ಕೆ ತರ್ತೀನಿ. ನಾನು ಕೇವಲ ಅಂಕಿಅಂಶದ ಮೇಲೆ ರಾಜಕಾರಣ ನಡೆಯಲ್ಲ, ನಾನು ಒಪ್ತೀನಿ. ಬಟ್ 2008ರಲ್ಲಿ ಶಾಮ್ನೂರು ಶಿವಶಂಕರಪ್ಪ ಅವರು ಗೆದ್ದಿದ್ದು 6300 ವೋಟುಗಳ ಅಂತರದಲ್ಲಿ ಗೆದ್ದಿದ್ದು. ಅಂದ್ರೆ ಬಹಳ ಕಡಿಮೆ ಮಾರ್ಜಿನಲ್ಲಿ ಗೆದ್ದಿದ್ರು ಆ ಸಂದರ್ಭದಲ್ಲಿ. ಈಗ ಇವರು ಯಾರೋ ಒಬ್ಬರು ಪಕ್ಷೇತರ ಅಭ್ಯರ್ಥಿನೋ SDPI ಅಭ್ಯರ್ಥಿನೋ 10-12 ಸಾವಿರ ವೋಟ್ ಪಡ್ಕೊಂಡ್ರು ಅಂತ ಅನ್ಕೊಳ್ಳೋಣ. ಪ್ರಾಬ್ಲಮ್ ಅಲ್ಲ ನಿಮಗೆ? ಅದು ಎಚ್ಚರಿಕೆ ಅಲ್ರಾಮ್ ಅಲ್ವಾ? ನೀವು ಅನ್ಕೊಂಡಿದ್ದೀರಾ ಬಿಜೆಪಿ ಯಾರು ಓಟ್ ಹಾಕ್ತಾರೆ ಅನ್ಕೊಂಡಿದ್ದೀರಾ? ಬಿಜೆಪಿ 3ನೇ ಸ್ಥಾನಕ್ಕೆ ಹೋಗ್ಬೋದು, ಬೇಕಾದ್ರೆ SDPI 2ನೇ ಸ್ಥಾನಕ್ಕೆ ಬರ್ಬೋದು. ಕಾಂಗ್ರೆಸ್ ಪ್ರಥಮ ಸ್ಥಾನದಲ್ಲಿ ಇರ್ತದೆ, 30,000-40,000 ಮತಗಳ ಗೆಲ್ತದೆ. ನೋಡಿ, ನಾನು ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಹಾಕ್ತಾರೆ, ದಲಿತರು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಹಾಕ್ತಾರೆ, ವೀರಶೈವ ಲಿಂಗಾಯತರು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಹಾಕ್ತಾರೆ, ಹಿಂದುಳಿದ ವರ್ಗ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಹಾಕ್ತಾರೆ. ಬಿಜೆಪಿಗೆ ಯಾರು ಹಾಕ್ತಾರೆ ಮತ? ಬಿಜೆಪಿಗೆ ಯಾರ ನಾಯಕತ್ವ ಇದೆ ಇವತ್ತು? ಈ ಚುನಾವಣೆಯಲ್ಲಿ ಬಿಜೆಪಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು ಅಂದ್ರೆ ವಿಜಯೇಂದ್ರನ ಕೆಳಗಿಳಿಸೋದು ಹೆಂಗೆ? ನಾಯಕತ್ವ ಯಾರು? ನಿಮ್ಗೆ ಯಾರು ನಾಯಕರು ಹೇಳಿ? ನಟರಾಜ್ ಗೌಡ್ರೆ, ಕಳೆದ ಬಾರಿ ಬಿಜೆಪಿಗೆ ಉತ್ಕರ್ಷ್ ಅವರೇ, ಕಳೆದ ಬಾರಿ ಬಿಜೆಪಿಗೆ 56,000 ಮಂದಿ ವೋಟ್ ಹಾಕಿದ್ರು. ಅವರೆಲ್ಲ ಏಲಿಯನ್ಸಾ? ಮತ್ತೆ ದಾವಣಗೆರೆ ಜನನೇ ತಾನೇ ವೋಟ್ ಹಾಕಿದ್ದು. ಅನ್ಯಗ್ರಹ ಜೀವಿಗಳು ಬಂದು ಏನಾದ್ರು ವೋಟ್ ಹಾಕಿದ್ರ? ರಕ್ಷಿಶೆಟ್ರೆ ಈ ಬಾರಿನ ಅವ್ರಿಗೆ 40,000 ವೋಟ್ ಬೀಳ್ತದೆ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ 40,000 ಯಾಕೆ ಬೀಳುತ್ತೆ? ಯಾಕೆ 70,000 ಬೀಳೋದಿಲ್ಲ? ಯಾಕಂದ್ರೆ ವಿಜಯೇಂದ್ರ ಸೋಲ್ಸಕ್ಕೆ ಎಷ್ಟು ಬೇಕೋ ಅಷ್ಟು ಬೀಳುತ್ತೆ. ವಿಜಯೇಂದ್ರ ಸೋಲೋದಿದು, ವಿಜಯೇಂದ್ರ ಕೆಳಗಿಳಿಸಕ್ಕೆ ಸಮಯವೇ ಇರ್ತು. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಉತ್ಕರ್ಷ್ ಅವರಿಗೂ ಕೂಡ ಧನ್ಯವಾದ. ಇದು ಇವತ್ತಿನ ಟ್ರೆಂಡಿಂಗ್ ಎಟ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.